ನಮಸ್ಕಾರ ಎಲ್ರಿಗೂ. ನಾನು ರಮ್ಯಾ ಜಗತ್ ಮೈಸೂರು. ತುಂಬ ವಿಡಿಯೋಗಳಿಂದ ಕೆಲವೊಂದಿಷ್ಟು ಜನ, ಎಲ್ಲರೂ ಅಂತ ಹೇಳಲ್ಲ, ಒಂದಿಷ್ಟು ಜನ ಮೈಕ್ ನಾನು ಯೂಸ್ ಮಾಡೋ ಮೈಕ್ ಯಾವುದು ಅಂತ ಅಂದ್ಬಿಟ್ಟು ಪಾಪ ಪದೇ ಪದೇ ಕಮೆಂಟ್ ಹಾಕ್ತಾನೆ ಇದ್ದರು. ಜೊತೆಗೆ ಯಾವ ಸಾಫ್ಟ್ವೇರಲ್ಲಿ ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ರಿಪ್ಲೈ ಮಾಡಿದ್ದೆ ಕೆಲವೊಬ್ಬರಿಗೆ. ಬಟ್ ಆದರೆ ಮತ್ತೆ ರಿಪೀಟೆಡ್ ಕಮೆಂಟ್ ಆಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಚಾನಲನ್ನು ಅಂದರೆ ಯೂಟ್ಯೂಬ್ಗೆ ವೀಡಿಯೋಸನ್ನು ಮಾಡಲಿಕ್ಕೆ ಯಾವ ಒಂದು ಕ್ಯಾಮ್ರಾ ಯೂಸ್ ಮಾಡ್ತೀನಿ ಅಥವಾ ಯಾವ ಒಂದು ಫೋನ್ ಯೂಸ್ ಮಾಡ್ತೀನಿ, ಹಾಗೆ ಮೈಕ್ಗಳನ್ನು ಯಾವ್ದು ಯೂಸ್ ಮಾಡ್ತೀನಿ, ಜೊತೆಗೆ ಎಡಿಟ್ ಮಾಡಲಿಕ್ಕೆ ಯಾವ ಸಾಫ್ಟ್ವೇರನ್ನು ಯೂಸ್ ಮಾಡ್ತೀನಿ, ಕಂಪ್ಲೀಟ್ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ಬಗ್ಗೆ ಆಸಕ್ತಿ ಇರೋರಿಗೆ ಮಾತ್ರ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ, ಬೇರೆಯವ್ರಿಗೇನು ಯೂಸ್ ಆಗಲ್ಲ. ಸೊ ನಾನು ಯಾವುದು ಯೂಸ್ ಮಾಡ್ತಾಯಿದ್ದೀನಿ, ಎಷ್ಟು ರೂಪಾಯಿ, ಎಲ್ಲವನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ವಿಡಿಯೋ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಕ್ಯಾಮ್ರಾ. ಅಂದರೆ ಯೂಟ್ಯೂಬ್ ಚಾನಲ್ ಆಗಲಿ ಯಾವುದೇ ವಿಡಿಯೋ ಮಾಡಲಿಕ್ಕೆ ಬೇಕಾಗಿರೋದು ಕ್ಯಾಮ್ರಾ. ಶುರುವಿನಲ್ಲಿ ಯೂಟ್ಯೂಬ್ ಚಾನಲ್ ಮಾಡೋವಂಥವ್ರು ದಯವಿಟ್ಟು ಕ್ಯಾಮ್ರಾಗೆ ಯಾರೂ ಸಹ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ. ಈಗಲ್ಲ, ನಾನು ಮುಂಚೆಯಿಂದನೂ ಅದನ್ನೇ ತಿಳಿಸ್ತಾ ಇದ್ದೀನಿ. ಕ್ಯಾಮ್ರಾಗೆ ಯಾರೂ ಬಂಡವಾಳ ಹಾಕಬೇಡಿ. ಕ್ಯಾಮ್ರಾಗೆ ಬಂಡವಾಳ ಹಾಕಿದ್ರೆ ಕ್ಯಾಮ್ರಾಯಿಂದ ನೀವು ಎಡಿಟ್ ಮಾಡಬೇಕು ಅಂದರೆ ಮತ್ತೆ ಲ್ಯಾಪ್ಟಾಪ್ ಬೇಕಾಗುತ್ತೆ. ಅದರಿಂದ ಕ್ಯಾಮ್ರಾಗೆ ಯಾರೂ ಬಂಡವಾಳ ಹಾಕಬೇಡಿ. ನಿಮ್ಮ ಹತ್ರ ಇರೋ ಫೋನಿಂದನೇ ನೀವು ವಿಡಿಯೋ ಮಾಡಿ. ಆಸಕ್ತಿ ಇರೋರಿಗೆ ಹೇಳಿದ್ದೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಬಂದು ಸ್ಯಾಮ್ಸಂಗ್ S25 ಅಲ್ಟ್ರಾ. ನಾನು ಮುಂಚೆ ನಾರ್ಮಲ್ ಫೋನ್, ಚಿಕ್ಕ ಫೋನೇ ಯೂಸ್ ಮಾಡ್ತಾ ಇದ್ದದ್ದು. ಅಂದರೆ ನಾರ್ಮಲ್ ನಾವೇನು ಬಳಸ್ತೀವಿ ಅದೇ ಫೋನೇ ಯೂಸ್ ಮಾಡ್ತಿದ್ದು ಮುಂಚೆ. ಆದರೆ ನೆಕ್ಸ್ಟು ಆ ವಿಡಿಯೋಗೆ ಅಂತಲೇ ಸಪ್ರೇಟಾಗಿ ಒಂದು ಫೋನನ್ನು ಇಟ್ಬಿಟ್ಟಿದ್ವಿ ರೆಕಾರ್ಡಿಂಗ್ಗೆ ಅಂತಲೇ. ಇದು S25 ಅಲ್ಟ್ರಾ. ಎಷ್ಟಪ್ಪ, ಒಂದು 33, ಅದು ಒಂದು 53, 1,33,000. ಮುಂಚೆ ಸ್ಯಾಮ್ಸಂಗ್ S22 ಅಲ್ಟ್ರಾ ಯೂಸ್ ಮಾಡ್ತಾಯಿದ್ವಿ. ಅದು ಕಡಿಮೆ ಇತ್ತು, 1,10,000 ಏನೋ ಆಗಿತ್ತು ನಮಗೆ. ಅಂದರೆ ಒಂದಷ್ಟು ವರ್ಷಗಳ ಹಿಂದೆ ತೊಗೊಂಡಿದ್ದು. ಆದರೆ ಅದು ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಿಗೆ ಹೋದಾಗ ಅದು ಬೀಚಲ್ಲಿ ಅದ್ರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಆ ಫೋನಲ್ಲಿ ಫೋಟೋ ತೆಗಿಯೋಕ್ಕೆ ಹೋಗಿ ಅದು ಉಪ್ಪು ನೀರು ಸೇರಿಕೊಂಡು 1-2 ದಿನ ಯೂಸ್ ಮಾಡಿರಲಿಲ್ಲ. ಬಂದು ರೆಸ್ಟ್ ಮಾಡಿದ್ದೆ ಆಯಿತು, ಯೂಸ್ ಮಾಡಿರಲಿಲ್ಲ. ಸೊ ಅದು ಫೋನು ಹಾಳಾಯಿತು. ಆ ಕಾರಣಕ್ಕೋಸ್ಕರ ಫೋನ್ ಚೇಂಜ್ ಮಾಡಿರೋವಂಥದ್ದು. ಇಲ್ಲಾಂದಿದ್ದರೆ ನಾನು ಫೋನೇನು ಚೇಂಜ್ ಮಾಡ್ತಾ ಇರಲಿಲ್ಲ, ಅದೇ ಸಾಕಾಗಿತ್ತು. ಅದರಲ್ಲೇ ನೀಟಾಗಿ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಆಗ್ತಾಯಿತ್ತು. ಸೊ ಈಗ ಯೂಸ್ ಮಾಡ್ತಾ ಇರೋಂಥದ್ದು ಸ್ಯಾಮ್ಸಂಗ್ S25 ಅಲ್ಟ್ರಾ. ನಾನು ಯೂಸ್ ಮಾಡ್ತಾ ಇರೋಂಥದ್ದು, ಎಲ್ರಿಗೂ ಯೂಸ್ ಮಾಡಿ ಅಂತ ಹೇಳ್ತಲ್ಲ, ನಾನು ಯೂಸ್ ಮಾಡ್ತಾ ಇರೋಂಥದ್ದು ತಿಳಿಸಿದ್ದು. ಅದು ಪದೇ ಕಮೆಂಟ್ ಬಂದಿತ್ತಂತ. ಸೊ ನಿಮ್ಮ ಹತ್ರ ಇರೋ ಫೋನಲ್ಲೇ ನೀವು ಯೂಸ್ ಮಾಡ್ಬೋದು. ನಾನು ಮುಂಚೆ ಅದು ಫೋನ್ ಎತ್ಕೋಬೋದು, ಬ್ಲೂ ಕಲರ್ದು. ಮುಂಚೆ ಇದೇ ಫೋನ್ ಯೂಸ್ ಮಾಡ್ತಾ ಇದ್ದದ್ದು. ಇದು 21,000 22,000 ಆಯಿತು. ಸಾಕಷ್ಟು ವರ್ಷಗಳ ಕಾಲ ಇದರಲ್ಲೇ ಕೆಲಸ ಮಾಡಿದ್ದೀನಿ. ಅಂದರೆ ಬರೀ ವಿಡಿಯೋ ಕೆಲಸಗಳಂತಲ್ಲ, ಬೇರೆ ವೆಬ್ಸೈಟ್ ಕೆಲಸ, ಸಿನಿಮಾ ಕೆಲಸ, ಎಲ್ಲ ಕೆಲಸನೂ ಕೂಡ ಇದೇ ಫೋನಲ್ಲಿ ನಾನು ಮಾಡಿದಂಥದ್ದು. ಸೊ ಇದು ಹ್ಯಾಂಗ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿರೋವಂಥದ್ದು ಅಷ್ಟೇ. ಇನ್ನು ಫೋನ್ ನಿಮ್ಮ ಹತ್ರ ಯಾವ ಫೋನ್ ಇದೆಯೋ ಅದರಲ್ಲೇ ನೀವು ಮಾಡ್ಬೋದು. ಇನ್ನು ಮೈಕ್ ವಿಚಾರಕ್ಕೆ ಬರೋದಾದರೆ, ಮೈಕು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಬಂದು DJI ಮೈಕು. ಇಲ್ಲೇನು ನೋಡ್ತಾ ಇದ್ದೀರೋ, ಇಲ್ಲಿ ಇದೆಯಲ್ಲ, ಇದು 2 ಟ್ರಾನ್ಸ್ಮಿಟರ್ ಬರುತ್ತೆ, 1 ರಿಸೀವರ್ ಬರುತ್ತೆ. ಈ ಥರ ಒಂದು ಕೇಸ್ ಇರುತ್ತೆ, ಚಾರ್ಜಿಂಗ್ ಕೇಸು. ಇದರೊಳಗಡೆ ನೋಡಿ ಇನ್ನೊಂದು ಟ್ರಾನ್ಸ್ಮಿಟರ್ ಇದೆ. ಇಲ್ಲಿ ರಿಸೀವರ್ ಹಾಕ್ಕೋಬೋದು. ಇನ್ನೊಂದು ಟ್ರಾನ್ಸ್ಮಿಟರ್ ಬರುತ್ತೆ, ಇಲ್ಲೇ ಚಾರ್ಜ್ ಆಗುತ್ತೆ. ಇದನ್ನು ಕೇಸ್ ಸಮೇತ ನಾವು ಚಾರ್ಜ್ಗೆ ಹಾಕ್ಬೋದಾಗಿದೆ. ಇದು ಬಂದು 35,000 ರೂಪಾಯಿ ಆಗುತ್ತೆ. ಬಟ್ ಆದರೆ ಇದು ಕೂಡ ಶುರುನಲ್ಲಿ ಯೂಟ್ಯೂಬ್ ಮಾಡೋವಂಥವ್ರಿಗೆ ಅವಶ್ಯಕತೆ ಇಲ್ಲ. ಶುರುನಲ್ಲಾಗಲಿ ಯಾವಾಗಲೇ ಆಗಲಿ ಯೂಟ್ಯೂಬ್ಗೆ ಯಾರೂ ಕೂಡ ಬಂಡವಾಳ ಹಾಕಬೇಡಿ ಅಂತ ಹೇಳ್ತೀನಿ. ಯಾವಾಗ ಅರ್ನಿಂಗ್ಸ್ ಬರೋಕ್ಕೆ ಶುರು ಆಗುತ್ತೋ, ಅದರಲ್ಲೂ ಹೆಚ್ಚಾಗಿ ಅರ್ನಿಂಗ್ಸ್ ಬರ್ತಾಯಿದೆ ಅಂತ ನಿಮಗೆ ಕಂಡ ಮೇಲೆ, ಪ್ರತಿ ತಿಂಗಳು ಕನ್ಸಿಸ್ಟೆನ್ಸಿಯಾಗಿ ನಮಗೆ ಒಂದಿಷ್ಟು ಅರ್ನಿಂಗ್ಸು ಸಂಪಾದನೆ ಆಗ್ತಾಯಿದೆ ಅಂತ ಗೊತ್ತಾದ ಮೇಲೆ, ಬಂದ ಮೇಲೆ ಮಾತ್ರ ಸಣ್ಣ ಪುಟ್ಟದಕ್ಕೆ ಬಂಡವಾಳ ಹಾಕಿ. ಇಲ್ಲಾಂದರೆ ಶುರುನಲ್ಲಿ ದಯವಿಟ್ಟು ಯಾರು ಹಾಕೋಕ್ಕೆ ಹೋಗ್ಬೇಡಿ. ಜೊತೆಗೆ ಯೂಟ್ಯೂಬ್ನ ಪರ್ಮನೆಂಟಾಗಿ ಫುಲ್ ಟೈಮ್ ಜಾಬ್ ಥರ ತೊಗೊಳಕ್ಕೆ ಹೋಗ್ಬೇಡಿ. ಶುರುನಲ್ಲಿ ಯಾವುದಿದ್ರೂ ಪಾರ್ಟ್ ಟೈಮ್ ಥರ ತೊಗೊಳ್ಳಿ. ನಿಮ್ಮೊಂದು ಕೆಲಸದ ಜೊತೆಗೆ 1 hour 2 hour ಇದಕ್ಕೆ ಮೀಸಲಿಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಕರೆಕ್ಟಾಗಿ ನಿಮಗೆ ಇನ್ಕಮ್ ಕನ್ಸಿಸ್ಟೆನ್ಸಿಯಾಗಿ ಒಂದು 6 months ಹಣ ಬಂತು ಅಂದರೆ ಮಾತ್ರ ಫುಲ್ ಟೈಮ್ ಆಗಿ ತೊಗೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಟೈಮು ಹಾಳಾಗುತ್ತೆ, ಜೊತೆಗೆ ನಿಮ್ಮ ಒಂದು ಸಂಪಾದನೆಯೂ ಕೂಡ ಹಾಳಾಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಈ ಮೈಕು. ಬಟ್ ಆದರೆ ನಾನು ಇದನ್ನು ಯಾರಿಗೂ ಕೂಡ ಸಜೆಸ್ಟ್ ಮಾಡಲ್ಲ. ಶುರು ಬಿಗಿನರ್ಸ್ಗೆ ನೀವುಗಳೇನು ಮಾಡಿ ಅಂತಂದರೆ, ಈ ರೀತಿಯಾಗಿ ಮೈಕ್ ಅವಶ್ಯಕತೆ ಇಲ್ಲ. ಯಾಕಂದರೆ ಹಾಗೇ ನಾರ್ಮಲ್ ವಿಡಿಯೋನೇ ಮಾಡ್ಬೋದು. ವ್ಲಾಗ್ ಮಾಡೋಂಥವ್ರಿಗೆಲ್ಲ ಅದೇ ಸಾಕು, ಕ್ಯಾಮ್ರಾನೇ ಸಾಕು. ಇಲ್ಲಾಂದರೆ ಆಮೇಲೆ ಎಡಿಟಿಂಗ್ ಮಾಡ್ಕೋಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೋಬೋದು. ಅದು ಇಲ್ಲ, ನನಗೆ ಮೈಕ್ ಅವಶ್ಯಕತೆ ಇದೆ ಅಂತಂದರೆ ಈ ರೀತಿಯಾದಂತಹ ಮೈಕ್ನ ಯೂಸ್ ಮಾಡಿ. ಇದು ಬಂದು 200 ರೂಪಾಯಿ 300 ರೂಪಾಯಿಗೆಲ್ಲ ಅಮೆಝಾನಲ್ಲಿ ಸಿಗುತ್ತೆ. ವಾಯ್ಸ್ ಕೂಡ ನೀಟಾಗಿ ಭಾಳ ಕ್ಲಾರಿಟಿಯಾಗಿರುತ್ತೆ. ಇದೇನೆಂದರೆ ನೀವು ಜಾಯಿಂಟ್ ಮಾಡ್ಕೋಬೇಕಷ್ಟೇ. ವೈರ್ ಬರುತ್ತೆ,
ಇದು ನಾನು ಈಗ ಯೂಸ್ ಮಾಡ್ತಾ ಇರೋದು ವೈರ್ಲೆಸ್ ಅಷ್ಟೇ, ಬ್ಲೂಟೂತ್ ಮೈಕು. ಇದಾದರೆ ವಿತ್ ವೈರ್ ಬರುತ್ತೆ. 200 ರೂಪಾಯಿನ ಸಾಕಷ್ಟು ಕಂಪ್ನಿಗಳದಿದೆ. ಎಲ್ಲವೂ ಕೂಡ ಮೈಕ್ ಚೆನ್ನಾಗಿ ವರ್ಕ್ ಆಗುತ್ತೆ, ಏನೂ ತೊಂದರೆ ಇಲ್ಲ. 1 ವರ್ಷ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾದಂತಹ ಮೈಕ್ಗಳನ್ನು ನಾರ್ಮಲ್ ಈ ರೀತಿ ನಿಮಗೆ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಬಿಟ್ರೆ ಈ ವೈರ್ನ ತೊಗೊಂಡೋಗಿ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಚೆನ್ನಾಗೇ ಮಾಡುತ್ತೆ. ಈ ರೀತಿ ಇದಕ್ಕೆ ಬೇಕಾದ್ರೆ ಬಂಡವಾಳ ಹಾಕಬೇಕು ಅನ್ನೋದಾದರೆ ಈ ರೀತಿ ಕಡಿಮೆ ಬಂಡವಾಳ ಹಾಕಿ ಅಷ್ಟೇ. ಯಾರೋ ಪಾಪ ಕಮೆಂಟ್ ಮಾಡಿದ್ರಿ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು DJI ಮೈಕು. ಬಟ್ ಆದರೆ ಬಿಗಿನರ್ಸ್ ಆದರೆ ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. ಇದು ನಮಗೆ ಈ ಯೂಟ್ಯೂಬ್ ಚಾನಲ್ಗೆ ಮಾತ್ರ ಅಲ್ಲ, ಬೇರೆ ಸಿನಿಮಾ ಕೆಲಸಗಳಿಗೂ ಇದು ಯೂಸ್ ಆಗುತ್ತೆ, ವಾಯ್ಸ್ ಓವರ್ ಕೊಡಲಿಕ್ಕೆಲ್ಲ. ಅದಕ್ಕೋಸ್ಕರ ಇದನ್ನು ತಗೊಂಡಿರೋವಂಥದ್ದು. ಇದು ಹಾಗೆ ಇನ್ನೊಂದು ರೋಡ್ ಮೈಕ್ ಅಂತ ಬರುತ್ತೆ. ಇದನ್ನು ಕೂಡ ಮಾಮೂಲಿ ನಮ್ಮ ಬೇರೆ ವರ್ಕ್ಗೆ ಯೂಸ್ ಮಾಡ್ತೀವಿ, ಆಫೀಸ್ ವರ್ಕ್ಗೆ ಯೂಸ್ ಮಾಡ್ತೀವಿ. ಇದು ಸೇಮ್ DJI ಮೈಕ್ ಥರನೇ ರೋಡ್ ಮೈಕ್ ಕೂಡ ವರ್ಕ್ ಆಗುತ್ತೆ. 2 ಟ್ರಾನ್ಸ್ಮಿಟರ್ ಇರುತ್ತೆ, 1 ರಿಸೀವರ್ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಒಂದು ಕೇಬಲ್ ಹಾಕೋಬೇಕಾಗುತ್ತೆ, CPನ. ಅದಕ್ಕೋಸ್ಕರ ಇದನ್ನು ಲ್ಯಾಪ್ಟಾಪಲ್ಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ಕ್ಯಾಮ್ರಾ ಆಯಿತು, ಮೈಕ್ ಆಯಿತು. ಇನ್ನು ನಿಮ್ಮ ಒಂದು ಕಂಟೆಂಟು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಂಟೆಂಟ್ ಯಾವ ರೀತಿ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಇನ್ನು ಇದನ್ನೇ ಬಿಟ್ಟರೆ ರೆಕಾರ್ಡ್ ಆಯಿತು, ವಾಯ್ಸು ಕೊಟ್ಟಾಯಿತು, ಅಂದರೆ ವಾಯ್ಸ್ಗೂ ಒಂದು ವ್ಯವಸ್ಥೆ ಆಯಿತು ಅಂದರೆ ವಿಡಿಯೋ ಮಾಡ್ಕೊಂಡಾಯಿತು. ಎಡಿಟಿಂಗ್ ಯಾವುದ್ರಲ್ಲಿ ಮಾಡೋದು ಅಂತಂದರೆ, ಎಡಿಟಿಂಗ್ಗೆ ಅಂತ ಸಾಕಷ್ಟು ಸಾಫ್ಟ್ವೇರ್ಗಳಿದೆ. ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಂತಂತಂದರೆ ಕೈನ್ ಮಾಸ್ಟರ್ ಇದೆ, ಪವರ್ ಡೈರೆಕ್ಟರ್ ಇದೆ, ಕ್ಯಾಪ್ಕಟ್ ಇದೆ, ಅಡೋಬ್ ಇದೆ. ಅಂದರೆ ಚೆನ್ನಾಗಿರೋದು ಸ್ವಲ್ಪ ಜಾಸ್ತಿ ಪ್ರೀಮಿಯರ್ ಪ್ರೋ ಈ ಥರ ಎಲ್ಲ ಇದೆ. ಆದರೆ ಸಿಂಪಲಾಗಿ ಬೇಕು, ಮೊಬೈಲಲ್ಲೇ ಬೇಕು ಅಂತಂದರೆ ಕೈನ್ ಮಾಸ್ಟರ್ ಅಥವಾ ಪವರ್ ಡೈರೆಕ್ಟರನ್ನು ಯೂಸ್ ಮಾಡಿ. ಕೆಲವರೆಲ್ಲ ಇನ್ಶಾರ್ಟಲ್ಲೂ ಮಾಡ್ತಾರೆ. ಬಟ್ ಆದರೆ ಕಂಫರ್ಟಬಲ್ ಆಗಿ ಒಂದು ಸ್ವಲ್ಪ ಕೈನ್ ಮಾಸ್ಟರು, ಪವರ್ ಡೈರೆಕ್ಟರ್ನ ಯೂಸ್ ಮಾಡ್ಬೋದು. ನೀನು ಯಾವ ಯೂಸ್ ಮಾಡ್ತಿದ್ದೀಯಪ್ಪ? ಇದಕ್ಕೆ ಕಣ, ನಮ್ಮ ಈ ಒಂದು ವಿಡಿಯೋಗಳನ್ನ ಎಡಿಟ್ ಮಾಡಲಿಕ್ಕೆ ಪವರ್ ಡೈರೆಕ್ಟರ್ನ ಯೂಸ್ ಮಾಡ್ತಾಯಿದ್ದಾರೆ. ಅಂದರೆ ಅದು ಸಬ್ಸ್ಕ್ರಿಪ್ಷನ್ ಬರುತ್ತೆ, ಇಲ್ಲಾಂದರೆ ವಿತ್ ಲೋಗೋ ಬಂದುಬಿಡುತ್ತೆ. ಎಡಿಟಿಂಗ್ ಮಾಡಿದಾಗ ವಿಡಿಯೋ ಜೊತೆಗೆ ಕೆಳಗಡೆ ಲೋಗೋ ಬಂದುಬಿಡುತ್ತೆ. ಅಂದರೆ ಮೇಡ್ ವಿತ್ ಪವರ್ ಡೈರೆಕ್ಟರ್ ಅಥವಾ ಮೇಡ್ ವಿತ್ ಕೈನ್ ಮಾಸ್ಟರ್ ಅಂತ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ, ವರ್ಷಕ್ಕೆ ಇಷ್ಟು ಅಂತ. ಆಗ ಮಾತ್ರ ಆ ಲೋಗೋ ರಿಮೂವ್ ಆಗುತ್ತೆ. ಇದನ್ನು ಕೂಡ ನಾನು ಬಿಗಿನರ್ಸ್ಗೆ ಸಜೆಸ್ಟ್ ಮಾಡಲ್ಲ. ಯಾರೂ ಕೂಡ ಹಣ ಹಾಕಿ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಡಿ. ಅದು ವಿತ್ ಲೋಗೋ ಬಂದರೂ ಪರವಾಗಿಲ್ಲ, ಅದು ಯೂಟ್ಯೂಬ್ ಪಾಲಿಸಿಗೆ ಏನೂ ಕೂಡ ಇಶ್ಯೂ ಆಗಲ್ಲ. ಅಂದರೆ ಯೂಟ್ಯೂಬ್ ಅವ್ರಿಗೆ ನಿಮ್ಮ ವೀಡಿಯೋನ ರಿಮೂವ್ ಮಾಡಲ್ಲ. ವಿತ್ ಲೋಗೋ ಬಂದರೂ ಪರವಾಗಿಲ್ಲ, ಮೇಡ್ ವಿತ್ ಕೈನ್ ಮಾಸ್ಟರ್ ಅಂತ ಬಂದರೂ ಪರವಾಗಿಲ್ಲ, ಮೇಡ್ ವಿತ್ ಪವರ್ ಡೈರೆಕ್ಟರ್ ಅಂತ ಬಂದರೂ ಪರವಾಗಿಲ್ಲ. ಆ ಒಂದು ಲೋಗೋ ಚಿಕ್ಕದಾಗಿ ವೀಡಿಯೋ ಕೆಳಗಡೆ ಒಂದು ಮೂಲೆಯಲ್ಲಿ ಬರುತ್ತೆ ಅಷ್ಟೇ, ಬಂದರೂ ಪರವಾಗಿಲ್ಲ. ಶುರುನಲ್ಲೇ ಹಣ ಹಾಕಿ ನೀವು ಸಬ್ಸ್ಕ್ರಿಪ್ಷನನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಯೂಟ್ಯೂಬ್ ಮಾಡುವ ಸಮಯದಲ್ಲಿ ಇರುವಂತಹ ಉತ್ಸಾಹ, ಒಂದು ಸ್ವಲ್ಪ ವ್ಯೂಸ್ ಬಂದಿಲ್ಲ ಅಂತಂದರೆ ಡಿಮೋಟಿವೇಟ್ ಆಗೋಗ್ತೀರಾ. ಆವಾಗ ನೀವು ಕಂಟಿನ್ಯೂ ಮಾಡಿಲ್ಲ ಅಂತಂದರೆ ಸುಮ್ಮನೆ ಆ ಸಬ್ಸ್ಕ್ರಿಪ್ಷನ್ ಹಣ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಅವಾಗ ಬಹಳಷ್ಟು ಬೇಜಾರಾಗುತ್ತೆ. ಏನೂ ಹಣ ಹಾಕದೇ ಶುರುನಲ್ಲಿ ಬರೀ ನಿಮ್ಮ ಒಂದು ಬುದ್ಧಿಶಕ್ತಿ, ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ರೆ ಹಣ ಬರೋಕ್ಕೆ ಶುರು ಆದಮೇಲೆ ನೀವು ಇದಕ್ಕೆಲ್ಲ ಬಂಡವಾಳ ಹಾಕಿದ್ರೆ ಏನೂ ಅನಿಸಲ್ಲ ನಿಮಗೆ. ಸೊ ಅಲ್ಲಿಗೆ ಹಣನೇ ತೆಗೆದು ಹಾಕಿದ್ವಿ ಅನಿಸುತ್ತೆ. ಇಲ್ಲಾಂದರೆ ಬೇರೆ ಸಂಪಾದನೆ ಹಣನ ಇಲ್ಲಿ ತಂದು ಹಾಕಿ ಇದರಲ್ಲೂ ಕೂಡ ಹಣ ಬಂದಿಲ್ಲ ಅಂದರೆ ತೀರಾ ಬೇಜಾರಾಗುತ್ತೆ. ಆ ಕಾರಣಕ್ಕೋಸ್ಕರ ಅವಶ್ಯಕತೆ ಇಲ್ಲ, ಅಂದರೆ ಸಬ್ಸ್ಕ್ರಿಪ್ಷನ್ ತಗೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ. ಫ್ರೀ ಸಾಫ್ಟ್ವೇರ್ಗಳು ಸಾಕಷ್ಟಿದೆ. ಅಥವಾ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಸ್ ಅಂತ ಕೊಡಿ, ಆ ಒಂದು ಅಪ್ಲಿಕೇಶನ್ ಸಾಕಷ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ಯಾವುದರಲ್ಲಾದ್ರೂ ಒಂದು ನೀವು ಮಾಡ್ಕೋಬೋದಾಗುತ್ತೆ. ಸಾಮಾನ್ಯವಾಗಿ ಬಹುತೇಕ ವಿತ್ ಲೋಗೋ ಬರುತ್ತೆ. ವಿತ್ ಲೋಗೋ ಬಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಹಾಕ್ಕೊಂಡು ಹೋಗಿ. ಸೊ ಇದಿಷ್ಟು ನಾನು ಯೂಸ್ ಮಾಡುವಂತಹ ಒಂದು ಆಕ್ಸೆಸರೀಸ್ ಯೂಟ್ಯೂಬ್ ಚಾನಲ್ಗೆ ಯೂಸ್ ಮಾಡೋವಂಥದ್ದು. ಯೂಟ್ಯೂಬ್ ಚಾನಲ್ಗೆ ಇಷ್ಟೇ. ನಾನು ಕ್ಯಾಮ್ರಾ ಇದೆ, ಅವೆಲ್ಲ ನಾವು ಬೇರೆ ಸಿನಿಮಾ ಕೆಲಸಗಳಿಗೆ ಯೂಸ್ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲೇನು ಹೇಳ್ತಾ ಇಲ್ಲ ಅಷ್ಟೇ. ಅದು ಕ್ಯಾಮ್ರಾ ಕೊಡಪ್ಪ. ಕ್ಯಾಮ್ರಾ ಒಂದು 3 ಕ್ಯಾಮ್ರಾಗಳಿದೆ. 2 ಕ್ಯಾಮ್ರಾ ಅವರು ಬೆಂಗಳೂರು ಆಫೀಸಲ್ಲಿ ಅವ್ರು ಯೂಸ್ ಮಾಡ್ಕೊತಾರೆ. ಇಲ್ಲಿ ಜಸ್ಟ್ 1 ಕ್ಯಾಮ್ರಾ ಅಷ್ಟೇ ನಾವು ಮೈಸೂರಲ್ಲಿ ಇಟ್ಕೊಂಡಿದ್ದೀವಿ. ಇದು ಕೂಡ ರೇರು, ಹೊರಗಡೆ ಏನಾದರೂ ಶೂಟ್ಸ್ ಇದ್ದಾಗ ಮಾತ್ರ ಒಂದು ಸೋನಿ ಕ್ಯಾಮ್ರಾ ಇದೆ, ಇದನ್ನೇ ಯೂಸ್ ಮಾಡ್ತೀವಿ ಅಷ್ಟೇ. ಬಟ್ ಯೂಟ್ಯೂಬ್ ಚಾನಲ್ಗೆ ನಾವು ಯಾವುದೇ ರೀತಿಯಾದಂಥ ಕ್ಯಾಮ್ರಾಗಳನ್ನು ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾನು ಇದರಲ್ಲೇನು ಇದರ ಡೀಟೇಲ್ಸನ್ನು ಕೊಡ್ತಾ ಇಲ್ಲ. ಜಸ್ಟ್ ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ, ಇವರೇನೋ ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದಾರೆ, ಇವ್ರ ಹತ್ರ ಈ ಥರ ಎಲ್ಲ ಐಟಮ್ಸ್ಗಳು ಇರೋದ್ರಿಂದ, ಈ ಥರ ಎಲ್ಲ ಆಕ್ಸೆಸರೀಸ್ ಇರೋದ್ರಿಂದ ಚೆನ್ನಾಗಿ ಅರ್ನ್ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಸಾಲ ಮಾಡಿ ಬಂಡವಾಳ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಇದೆಲ್ಲವೂ ಕೂಡ. ಇದೆಲ್ಲವೂ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಹೇಳಿದ್ನಲ್ಲ ಮುಂಚೆಯಿಂದ ನಾನು ಇದೇ ಫೋನಲ್ಲಿ ಬರೀ ಯೂಟ್ಯೂಬ್ ಚಾನಲ್ ಮಾತ್ರ ಅಲ್ಲ, ಬೇರೆ ವೆಬ್ಸೈಟ್ ಕೆಲಸನೂ ಇದರಲ್ಲೇ ಮಾಡ್ತಾಯಿದ್ದೆ, ಸಿನಿಮಾ ಕೆಲಸನೂ ಇದರಲ್ಲೇ ಮಾಡ್ತಾಯಿದ್ದೆ, ಎಲ್ಲವನ್ನೂ ಕೂಡ ನಾನು ಇದೊಂದೇ ಫೋನಲ್ಲಿ ಮಾಡ್ತಾಯಿದ್ದಂಥದ್ದು. ಸೊ ಇವಾಗ ಒಂದು ಸ್ವಲ್ಪ ಅದರಲ್ಲೆಲ್ಲ ಚೆನ್ನಾಗಿ ಅರ್ನಿಂಗ್ಸ್ ಬಂದಮೇಲೆ ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಎಂಪ್ಲಾಯೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಆದ ಕಾರಣ ಬೇರೆ ಬೇರೆ
ಕ್ಯಾಮ್ರಾಗಳು, ಫೋನ್ಸ್ಗಳು, ಮೈಕ್ಗಳು ಈ ರೀತಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ನನ್ನ ಈ ಪರ್ಸ್ನಲ್ ಚಾನಲ್ಗೆ ಇದಿಷ್ಟೇ. S25 ಅಲ್ಟ್ರಾ ಫೋನ್ ಯೂಸ್ ಮಾಡ್ತಾಯಿದ್ದೀನಿ, ಒಂದು DJI ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಇದೆ ಅಂತ, ಬೇರೆ ಕೆಲಸಕ್ಕೆ ತೊಗೊಂಡಿದ್ದೀವಲ್ಲ ಇದೆ ಅಂತ ಯೂಸ್ ಮಾಡ್ತಾಯಿದ್ವಿ. ಜಸ್ಟ್ ಇದೊಂದು ಚಾನಲ್ಗೆ ಬಂಡವಾಳ ಹಾಕ್ಬೇಕಂದಿದ್ರೆ ನಾನು ಖಂಡಿತವಾಗ್ಲೂ ಇಷ್ಟೆಲ್ಲ ಬಂಡವಾಳ ಕೂಡ ಹಾಕ್ತಾ ಇರಲಿಲ್ಲ. ನನ್ನ ಹತ್ರ ಏನು ಯೂಸ್ ಮಾಡ್ತೀವೋ ಅದೇ ಫೋನನ್ನು ನಾವು ಮಾಡ್ತಾ ಇದ್ದಂಥದ್ದು. ಸೊ ಬೇರೆ ಕೆಲಸಕ್ಕೆ ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಯೂಸ್ ಮಾಡ್ತಾ ಇರೋದು. ನೀವು ಅಷ್ಟೇ ಬಿಗಿನರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಶುರುವಿನಲ್ಲಿ ಬಂಡವಾಳ ಹಾಕ್ಬೇಡಿ, ಜೊತೆಗೆ ಶುರುವಿನಲ್ಲಿ ಫುಲ್ ಟೈಮ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ಪಾರ್ಟ್ ಟೈಮ್ ಆಗಿ ಶುರು ಮಾಡಿ, ನಿಮ್ಗೆ ಅದು ಒಂದು ಹಿಡಿತ ಸಿಕ್ಕಿದ ಮೇಲೆ ನೀವು ಅದನ್ನು ಫುಲ್ ಟೈಮ್ ಆಗಿ ತಗೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಮಾತ್ರ ಇದು ಮಾಹಿತಿ ಉಪಯುಕ್ತ ಆಗೋದು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.